ನಮಸ್ಕಾರ. ವಿಜಯ್ ಕರ್ನಾಟಕದ ಸ್ಪೆಷಲ್ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಯೂಶಲಿ ನಮಗೆ ಹಲ್ಲಿನ ಆರೋಗ್ಯದ ಬಗ್ಗೆ, ಹಲ್ಲು ಚಂದ ಕಾಣಿಸೋ ಬಗ್ಗೆ ಯಾವಾಗಲೂ ಒಂದು ಕಾನ್ಷಿಯಸ್ನೆಸ್ ಇದ್ದೇ ಇರುತ್ತೆ ಅಲ್ವಾ? ಸಾಮಾನ್ಯವಾಗಿ ಡೆಂಟಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರ್ತೀರಿ, ಆದರೆ ಏಸ್ಥೆಟಿಕ್ ಡೆಂಟಿಸ್ಟ್ರಿ ಅಂದರೆ ಏನು, ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಅಂದರೆ ಏನು, ಹಲ್ಲು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ನಾವು ಫಾಲೋ ಮಾಡಬೇಕು, ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಹೇಗೆಲ್ಲ ಇರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ಡಾಕ್ಟರ್ ತ್ರಿವಿಕ್ರಮ್ ರಾವ್ KN. ಇವರು ಡಾಕ್ಟರ್ ತ್ರಿವಿಕ್ರಮ್ ಆಲ್ ಸ್ಮೈಲ್ಸ್ ಡೆಂಟಲ್ ಹಾಸ್ಪಿಟಲ್ನ ಫೌಂಡರ್. ಜೊತೆಗೆ ಇವ್ರನ್ನ ಎಸ್ಥೆಟಿಕ್ ಡೆಂಟಿಸ್ಟ್ ಅಂತಾರೆ, ಇಂಪ್ಲಾಂಟೋಲಜಿಸ್ಟ್ ಅಂತಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೋಸ್ಟ್ಲಿ ನೀವು 24 ವರ್ಷದ ಕೆರಿಯರಲ್ಲಿ 20,000ಕ್ಕೂ ಹೆಚ್ಚು ರೋಗಿಗಳನ್ನು ನೋಡಿದ್ದೀರಿ. 7,500 ಜನ ರೋಗಿಗಳ ಮುಖದಲ್ಲಿ ಹೊಸ ಸ್ಮೈಲ್ ಅನ್ನು ಮೂಡಿಸಿದ್ದೀರಿ. ಸ್ಮೈಲ್ ಮೇಕ್ಓವರ್ಸ್. ಹೌದು, ಸ್ಮೈಲ್ ಮೇಕ್ಓವರ್ಸ್. ಅಂಡ್ ಆಲ್ಸೋ ನಾನು ಓದಿದೆ 6,000ಕ್ಕೂ ಹೆಚ್ಚು ಇಂಪ್ಲಾಂಟ್ಸ್ ಮಾಡಿದ್ದೀರಿ ಅಂತ. ಫಸ್ಟ್ಲಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಮಗೆ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್, ನನಗೆ ಯೂಶಲಿ ಡೆಂಟಿಸ್ಟ್ ಬಗ್ಗೆ ಗೊತ್ತಿರುತ್ತೆ, ಎಸ್ಥೆಟಿಕ್ ಡೆಂಟಿಸ್ಟ್ ಅನ್ನೋದು ಹೊಸ ಥರ ಜನಕ್ಕೆ, ಅಂದರೆ ಮೋಸ್ಟ್ಲಿ ಇದ್ರ ಬಗ್ಗೆ ಬ್ಯೂಟಿ ಕಾನ್ಷಿಯಸ್ ಇಲ್ಲದಿರೋರಿಗೆ ಇದು ಹೊಸ ಟರ್ಮ್. ಸೊ ಅದನ್ನ ಡಿಫ್ರೆನ್ಸ್ ಏನಂತ ಹೇಳ್ಬಹುದಾ? ಇದು ಯು ಕ್ಯಾನ್ ಲುಕ್ ಅಟ್ ಇಟ್ ಆಸ್ ಮೋರ್ ಅಡ್ವಾನ್ಸ್ ಫಾರ್ಮ್ ಆಫ್ ಡೆಂಟಿಸ್ಟ್ರಿ ಅಂತ ಹೇಳ್ಬೋದು. ಅಂದರೆ ಅಪಿಯರೆನ್ಸ್ ರಿಲೇಟೆಡ್ ಡೆಂಟಿಸ್ಟ್ರಿ. ಸೊ ಈಗ ನಿಮ್ಮ ಫೇಸಲ್ಲಿ ಹಲ್ಲು ಸ್ಮೈಲು ಒಂದು ಭಾಗ. ಸೊ ನೀವು ನಕ್ಕದಾಗ ಹಲ್ಲು ಚೆನ್ನಾಗಿಲ್ಲ ಅಂದರೆ ಯು ಕಾಂಟ್ ಕವರ್ ಇಟ್. ಅಂದರೆ ಈಗ ಫೇಸ್ಗೆ ಮೇಕಪ್ ಮಾಡ್ಕೋಬೋದು ಹೇಗಿದ್ರು. ಆದರೆ ಟೀತ್ ಚೆನ್ನಾಗಿಲ್ಲ ಅಂದರೆ ಯು ಕಾಂಟ್ ರಿಯಲಿ ಡೂ ಎನಿ ಮೇಕಪ್ ಫಾರ್ ಇಟ್. ಸೊ ಮೇಜರ್ಲಿ ನನ್ನ ಪೇಷಂಟ್ಸು ದೇ ಕಮ್ ಟು ಮೀ ಸೀಕಿಂಗ್ ಅ ಕಾಸ್ಮೆಟಿಕ್ ಡೆಂಟಲ್ ಮೇಕ್ ಓವರ್. ಅಂದರೆ ನಕ್ಕದಾಗ ಹಲ್ಲು ಚೆನ್ನಾಗಿ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಬರ್ತಾರೆ. ವೇರಿಡ್ ರೀಸನ್ಸ್ ಇರ್ಬೋದು. ಅಂದರೆ ಕಲರ್ ಚೆನ್ನಾಗಿಲ್ದಿರ ಇರ್ಬೋದು. ತುಂಬ ಕರ್ನಾಟಕದಲ್ಲಿ ಮೆನಿ ಡಿಸ್ಟ್ರಿಕ್ಟ್ಸಲ್ಲಿ ಫ್ಲೂರೋಸಿಸ್ ಕಂಡೀಷನ್ ಇದೆ. ಸೊ ಸಿವಿಯರ್ ಮಾಟ್ಲಿಂಗ್ ಅಂತ ಅಂತೀವಿ. ಅಂದರೆ ಯೆಲ್ಲೋ ಸ್ಟೈನ್ಸು, ಬ್ರೌನ್ ಸ್ಟೈನ್ಸು, ವೈಟ್ ಸ್ಪಾಟ್ಸ್ ಇರುತ್ತೆ. ದಿಸ್ ಇಸ್ ವೆರಿ ಸಿವಿಯರ್, ಎಸ್ಪೆಷಲಿ ಬಾರ್ಡರ್ ಏರಿಯಾಸಲ್ಲಿ, ಬಳ್ಳಾರಿಲಿ, ಕೋಲಾರ ರೀಜನಲ್ಲಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಇದೆ. ತುಮಕೂರಲ್ಲಿ. ಹೌದು. ಸೊ ದ್ಯಾಟ್ ಈಸ್ ಅ ಮೇಜರ್ ಕಾಸ್ಮೆಟಿಕ್ ಕನ್ಸರ್ನ್. ಸೊ ಅದರಿಂದ ಪೀಪಲ್ ಹ್ಯಾವ್ ಲಾಟ್ ಆಫ್ ಲೋ ಕಾನ್ಫಿಡೆನ್ಸ್. ಸೊ ನಕ್ಕದಾಗ ಹಲ್ಲು ಸ್ಪಾಟಾಗಿ ಕಾಣುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್. ಅದರ್ ರೀಸನ್ಸ್ ಕ್ಯಾನ್ ಬಿ ಗ್ಯಾಪ್ಸ್ ಇರುತ್ತೆ. ಸೊ ನಕ್ಕದಾಗ ಹಲ್ಲು ಡೆಡ್ ಸ್ಪೇಸಸ್ ಅಂತ ಅಂತೀವಿ. ಇಟ್ ಮೇಕ್ಸ್ ದ ಪರ್ಸನ್ ಲುಕ್ ಓಲ್ಡರ್ ದ್ಯಾನ್ ದೇರ್. ಸೊ ವೆನ್ ಯು ಸಿ ಬ್ಲ್ಯಾಕ್ ಸ್ಪೇಸಸ್ ಬಿಟ್ವೀನ್ ದ ಟೀತ್ ವೆನ್ ದ ಸ್ಮೈಲ್, ದೇ ಲುಕ್ ಓಲ್ಡರ್. ಅಥವಾ ಕ್ರೌಡಿಂಗ್ ಇರುತ್ತೆ. ಸಮ್ಟೈಮ್ಸ್ ಪೀಪಲ್ ಹ್ಯಾವ್ ಬಿಗ್ ಟೀತ್. ಅಂದರೆ ಫೇಸ್ ಚಿಕ್ಕದಾಗಿರುತ್ತೆ, ಹಲ್ಲು ತುಂಬ ದೊಡ್ಡದಾಗಿರುತ್ತೆ. ಸೊ ದೀಸ್ ಆರ್ ಆಲ್ ಕಾಸ್ಮೆಟಿಕ್ ಇಶ್ಯೂಸ್. ಅಪ್ ಟು ಅ ಲಿಮಿಟ್ ಸಮ್ ಆಫ್ ದ ಕಾಸ್ಮೆಟಿಕ್ ಇಶ್ಯೂಸ್ನ ಬ್ರೇಸಸಲ್ಲಿ ಕರೆಕ್ಷನ್ ಮಾಡ್ಬೋದು. ಅಲೈನ್ಮೆಂಟ್ ಇಶ್ಯೂಸ್ ಆಗಲಿ, ಬೈಟ್ ಇಶ್ಯೂಸ್ ಆಗಲಿ, ಅಥವಾ ಇವನ್ ಗ್ಯಾಪ್ಸು, ಸೈಜ್ ಇಶ್ಯೂಸ್ನ ಬ್ರೇಸಸಲ್ಲಿ ಕರೆಕ್ಟ್ ಮಾಡ್ಬೋದು. ಅದನ್ನು ಆರ್ಥೋಡಾಂಟಿಕ್ಸ್ ಅಂತಾರೆ. ಅದು ಮೋಸ್ಟ್ ಆಫ್ ದ ಪೀಪಲ್ಗೆ ಗೊತ್ತಿರೋ ಸ್ಪೆಷಾಲಿಟಿ. ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅನ್ನೋದು ಅಡಲಸೆಂಟ್ಸಲ್ಲಿ ಮಾಡಿದಾಗ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ. ಆದರೆ ಅಡಲ್ಟ್ಸ್ ಆದಾಗ ಲಾಟ್ ಆಫ್ ಪೀಪಲ್ ಆರ್ ಹೆಸಿಟೆಂಟ್ ಟು ಗೋ ಫಾರ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್. ಯಾಕಂದರೆ ಬ್ರೇಸಸ್ ಕಾಣುತ್ತೆ, ನೋಡೋಕ್ಕೆ ಚೆನ್ನಾಗಿರೋದಿಲ್ಲ, ಟೈಮು ಜಾಸ್ತಿ ತೊಗೊಳತ್ತೆ, ನಮ್ಮ ಪ್ರೊಫೆಷನ್ಗೆ ಇದು ಅಲೋ ಮಾಡೋದಿಲ್ಲ. ಈಗ ಅಲೈನರ್ಸ್ ಎಲ್ಲ ಬಂದಿದೆ ವಿಚ್ ಆರ್ ಲೆಸ್ ವಿಸಿಬಲ್ ದ್ಯಾನ್ ಓಲ್ಡರ್ ಫಾರ್ಮ್ ಆಫ್ ಬ್ರೇಸಸ್. ಬಟ್ ಸ್ಟಿಲ್ ದರ್ ಆರ್ ಸಮ್ ಇಶ್ಯೂಸ್ ಲೈಕ್ ಕಲರ್ ಇಶ್ಯೂನ ನಾವು ಬ್ರೇಸಸಲ್ಲಿ ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಬಿಗ್ ಸೈಜ್ ಟೀತ್ನ ಬ್ರೇಸಸಲ್ಲಿ ಕರೆಕ್ಷನ್ ಮಾಡೋಕ್ಕಾಗೋದಿಲ್ಲ. ಟೆಕ್ಸ್ಚರ್ ಆಫ್ ದ ಟೀತ್ ಯು ಕಾಂಟ್ ಕರೆಕ್ಟ್ ವಿತ್ ಬ್ರೇಸಸ್. ಆ್ಯಂಡ್ ಈವನ್ ಗ್ಯಾಪ್ಸ್ನು ಸಿಕ್ಕಾಪಟ್ಟೆ ಇದ್ದಾಗ ಬ್ರೇಸಸಲ್ಲಿ ಮಾಡಿದ್ರೂ ಇರೋ ಸ್ಪೇಸಸ್ನ ನಾವು ಕ್ಲೋಸ್ ಮಾಡಿದ್ರೂ ವಾಪಸ್ ಬರೋ ಚಾನ್ಸಸ್ ಇದೆ. ಸೊ ಫಾರ್ ಅಡಲ್ಟ್ಸ್ ದ ಆಲ್ಟರ್ನೇಟಿವ್ ಆಪ್ಷನ್ ಇಸ್ ಟು ಗೋ ಫಾರ್ ಅ ಕಾಸ್ಮೆಟಿಕ್ ಡೆಂಟಲ್ ಟ್ರೀಟ್ಮೆಂಟ್. ಇಲ್ಲಿ ಹಲ್ಲನ್ನ ನಾನು ಮೂವ್ ಮಾಡೋದಿಲ್ಲ, ಇರೋ ಹಲ್ಲನ್ನ ಮಾಡಿಫೈ ಮಾಡ್ತೀನಿ. ಸೊ ಪಾರ್ಟ್ ಆಫ್ ದ ಎನಾಮೆಲ್ ವಿಲ್ ಬಿ ರೆಡ್ಯೂಸ್ಡ್. ದೆನ್ ವಿ ಮೇಕ್ ಸಮಥಿಂಗ್ ಕಾಲ್ಡ್ ಆಸ್ ಕಸ್ಟಮೈಸ್ಡ್ ಪೋರ್ಸಿಲಿನ್ ವೆನಿಯರ್ಸ್ ಆರ್ ಪೋರ್ಸಿಲಿನ್ ಕ್ರೌನ್ಸ್ ಅಂತ ಅಂತೀವಿ. ದೀಸ್ ಆರ್ ಶೆಲ್ಸ್ ಆಫ್ ಪೋರ್ಸಿಲಿನ್ ಸ್ಪೆಸಿಫಿಕಲಿ ಮೇಡ್, ಕಸ್ಟಮೈಸ್ಡ್ ಫಾರ್ ಈಚ್ ಪೇಷಂಟ್, ಫಾರ್ ಈಚ್ ಟೂತ್. ಆ್ಯಂಡ್ ಒಂದು ಫೇಸ್ಗೆ, ಅಂದರೆ ಈಗ ಅವರು ಏಜ್ ನೋಡಬೇಕು, ಕಲರ್ ನೋಡಬೇಕು, ಜೆಂಡರ್ ಆ್ಯಂಡ್ ಪ್ರೊಫೆಷನ್, ದೀಸ್ ಆರ್ ದ ಥಿಂಗ್ಸ್ ಐ ಲುಕ್ ಅಟ್ ಬಿಫೋರ್ ಫೈನಲೈಸಿಂಗ್ ವಾಟ್ ಲುಕ್ಸ್ ಗುಡ್ ಆನ್ ದೆಮ್, ಆ್ಯಂಡ್ ಇಟ್ ಈಸ್ ಕಸ್ಟಮೈಸ್ಡ್ ಫಾರ್ ದೆಮ್. ಸೊ ದಿಸ್ ಈಸ್ ಅ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ. ಸೊ ನವಡೇಸ್ ಮೋಸ್ಟ್ ಆಫ್ ದ ಪೀಪಲ್ ಆಪ್ಟ್ ಫಾರ್ ಇಟ್ ಫಾರ್ ಮೆನಿ ರೀಸನ್ಸ್. ವೆಡ್ಡಿಂಗ್ಗೋಸ್ಕರ. ಆ್ಯಂಡ್ ಮೋಸ್ಟ್ ಆಫ್ ದ ರಿಸಲ್ಟ್ಸ್ ಆರ್ ವೆರಿ ಲಾಂಗ್ ಲಾಸ್ಟಿಂಗ್, ಒಂದು 10-15 ವರ್ಷ. ಆ್ಯಂಡ್ ಯು ಕ್ಯಾನ್ ಕನ್ಸಿಡರ್ ದಟ್ ಇಸ್ ಪರ್ಮನೆಂಟ್ ಇನ್ ಮೆಡಿಕಲ್ ಫೀಲ್ಡ್. So very long lasting and easy to maintain. So that is the background for cosmetic dental treatment. Okay. How it all started? Actually ನೀವು 2002 ಇಂದ ಆಕ್ಟಿವ್ ಆಗಿದ್ದೀರಿ. ಹೌದು ಡಾಕ್ಟರ್. How it all started ಅಂತ 2002 ಇಂದ ನೀವು ಆಕ್ಟಿವ್ ಆಗಿದ್ದೀರಿ. ಸೊ BDS ಓದಾಗ ಮೋಸ್ಟ್ಲಿ ಡೆಂಟಿಸ್ಟ್ ಆಗೋ ಯೋಚನೆಯಲ್ಲಿ ಇರ್ತೀರಿ. ಬಟ್ ಈ ಎಸ್ಥೆಟಿಕ್ ಅನ್ನೋ ಮಾರ್ಪಾಡು ಆಗಿದ್ದು ಹೇಗೆ, ಈ ಇಂಟ್ರೆಸ್ಟ್ ಹೇಗೆ ಬಂತು ಅಂತ ನಿಮಗೆ? ಸೊ ಬೇಸಿಕಲಿ ನಾನು ಪಾಸ್ಔಟ್ ಆಗಿದ್ದು 2001ನಲ್ಲಿ ಅಲಾಂಗ್ ವಿತ್ ಮೈ ವೈಫ್. ನಾವು 2002ನಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ವಿ. Then I wanted to pursue something more advanced form of dentistry.
ಅವಾಗ ಆ ಟೈಮಲ್ಲಿ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಆ್ಯಂಡ್ ಇಂಪ್ಲಾಂಟ್ಸ್ ದೀಸ್ ಫಾರ್ ದ ಮೇನ್ ಅಡ್ವಾನ್ಸ್ ಫಾರ್ಮ್ ಆಫ್ ಡೆಂಟಿಸ್ಟ್ರಿ. ಸೊ ಅದನ್ನು ಪರ್ಸ್ಯೂ ಮಾಡೋದಕ್ಕೆ, ಫೆಲೋಶಿಪ್ ಪರ್ಸ್ಯೂ ಮಾಡೋದಕ್ಕೆ ಐ ವೆಂಟ್ ಟು UK, ಲಂಡನ್ ಸ್ಪೆಸಿಫಿಕಲಿ. ಅಲ್ಲಿ ಐ ಮೆಟ್ ಅನ್ ಇಂಡಿಯನ್ ಡೆಂಟಿಸ್ಟ್ ಹೂ ಸೆಟಲ್ಡ್ ಇನ್ UK ಫಾರ್ ಲಾಸ್ಟ್ 2005 ನಾನು ಹೋಗಿದ್ದು. ಈ ಆಲ್ರೆಡಿ ಹ್ಯಾಡ್ ಅ ಪ್ರಾಕ್ಟೀಸ್ ಆಫ್ 15 years ಪ್ಲಸ್, ಈ ಸೆಟಲ್ ದೇರ್. ಆ ಫೆಲೋಶಿಪ್ ಪ್ರೋಗ್ರಾಮಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ನಾನು ಕೇಳಿದ್ರು, ನೀವು ಏನಕ್ಕೆ ಬಂದ್ರಿ ಇಲ್ಲಿಗೆ ಅಂತ. ಸರ್ ನಾನು ಇಂಪ್ಲಾಂಟ್ಸ್ ಪರ್ಸ್ಯೂ ಮಾಡ್ತಾಯಿದ್ದೀನಿ, ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಪರ್ಸ್ಯೂ ಮಾಡ್ತಾಯಿದ್ದೀನಿ. ಅವರು ಜೋರಾಗಿ ನಕ್ಬಿಟ್ರು. ಯಾಕೆ ಸರ್? ಇಲ್ಲ, ನೀವು ಇದು ಪರ್ಸ್ಯೂ ಮಾಡಿ ಇಲ್ಲಿ ಇರ್ತೀರಾ ಅಥವಾ ವಾಪಸ್ ಹೋಗ್ತಾ ಇದ್ದೀರಾ? ಸರ್ ಇಲ್ಲ, ನಾನು ಆಲ್ರೆಡಿ ಪ್ರಾಕ್ಟೀಸ್ ಇದೆ ನಂದು, ನನಗೆ ಅದು ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. You think in a place like India, people can afford these kind of treatments? Do you think they even know about these treatments? And do you think they can come for looking for this kind of treatment? ನೀವು ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, you're wasting your youth actually. You should do this and settle back in UK so that you can earn more money. So I said, no, this is not how it goes. Maybe the perspective that you have about what India is or what Bangalore is different. Today things are changing. ಎಸ್. ಸೊ ಐ ಬಿಲೀವ್ ದ್ಯಾಟ್ ನಾನು ವಾಪಸ್ ಬಂದು ಇದನ್ನು ಪರ್ಸ್ಯೂ ಮಾಡಿದ್ರೆ ಇಲ್ಲಿ ಡೆಫಿನೆಟ್ಲಿ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಓಕೆ. ಆ್ಯಂಡ್ ಜನ ಇದನ್ನು ಕೇಳ್ಕೊಂಡು ಬರ್ತಾರೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಕಾಸ್ಟ್ ಫ್ಯಾಕ್ಟರ್ ಸೈಡಲ್ಲಿ ಇಟ್ಟರೂ ಇದಕ್ಕೆ ಒಂದು ಆಪರ್ಚುನಿಟಿ ಇರುತ್ತೆ ಅಂತ ನನಗೆ ಖಂಡಿತ ಗೊತ್ತಿತ್ತು. ಐ ವಾಸ್ ವೆರಿ ಕಾನ್ಫಿಡೆಂಟ್ ಆಫ್ ದ್ಯಾಟ್. ಎಸ್ ಎಸ್. ಸೊ ಐ ಕೇಮ್ ಬ್ಯಾಕ್ and then pursued a lot of other advanced courses in Mumbai, UK, and then US. So then I came back and started offering those in Bangalore. Probably my clinic is one of the first clinics which started doing smile makeovers in Bangalore way back in 2004-05 ali. And also your clinic listed as top 6 clinics ಅಲ್ಲಿ one of the top 5 clinics in Bangalore by Times of India Health Survey ali since 2016. 9 times every year we have featured. ಓಕೆ. ಅದು ಏನು ಕಾರಣ ಇರಬಹುದಂತ? ಯಾಕಂದರೆ ಇವಾಗ ನೀವು ಜನರಲ್ ಡೆಂಟಿಸ್ಟ್ರಿನೂ ಇದೆ ನಿಮ್ಮಲ್ಲಿ, ಎಸ್ಥೆಟಿಕ್ ಕೂಡ ಇದೆ. ಸೊ ಇವಾಗ ನಮ್ಮಲ್ಲಿ ಡೆಂಟಲ್ ಫ್ಲೇಕ್ಸ್ ಅಂತ ಬರ್ತಾರೆ, ಗಮ್ಸ್ ಕಾಂಟರಿಂಗ್ ಮಾಡಬೇಕಂತ ಬರ್ತಾರೆ. ಸೊ ಅಂಥವರಿಗೆ ಕಾಸ್ಮೆಟಿಕ್ ಅಲ್ಲದೆಯೂ ಕೂಡ ಜನರಲ್ ಡೆಂಟಿಸ್ಟ್ರಿ ಟ್ರೀಟ್ ಮಾಡಬಹುದಾ? ಹೌದು, ಮಾಡ್ಬೋದು. ವಿ ಆಫರ್ ಎವ್ರಿಥಿಂಗ್, ಜನರಲ್ ಡೆಂಟಿಸ್ಟ್ರಿ, ಕಾಸ್ಮೆಟಿಕ್ ಡೆಂಟಿಸ್ಟ್ರಿ. ಮೈ ವೈಫ್ ಇಸ್ ಅನ್ ಆರ್ಥೋಡಾಂಟಿಸ್ಟ್. ಸೊ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಇನ್ವಿಸಿಲೈನ್ ಇನ್ ಲಿಂಗ್ವಲ್ ಬ್ರೇಸಸ್ ವಿಚ್ ಆರ್ ಟೋಟಲಿ ಇನ್ವಿಸಿಬಲ್ ಬ್ರೇಸಸ್, ಇವೆಲ್ಲನೂ ಆಫರ್ ಮಾಡ್ತೀವಿ ಡೆಫಿನೆಟ್ಲಿ. ಸೊ ಬೋತ್, ಬಟ್ ವಿ ಹ್ಯಾವ್ ಸೆಟ್ ಅಪ್ ಸ್ಟೇಟ್ ಆಫ್ ದ ಆರ್ಟ್ place for advanced treatments. So we have grown with the time. So our 2005 ಅಲ್ಲಿ ಶುರು ಮಾಡಿದಾಗ ನಾವು ಆ್ಯಕ್ಚುಲಿ we had to send work outside the country to get some things done. ಈಗ the market has changed. We have access to everything in India. So ಅವಾಗ if you see the period between 2005 to 15, there were very few places which were doing these kind of things. Right. Not just in Bangalore, Karnataka, everywhere in the whole country. ಈಗ ಮೋಸ್ಟ್ ಆಫ್ ದ ಸಿಟೀಸ್ ಹ್ಯಾವ್ ಪ್ರಾಕ್ಟೀಸಸ್ ಲೈಕ್ ಅಸ್. ನಾವು ನಮ್ದು ಒಬ್ಬಂದೇ ಅಂತ ಹೇಳ್ತಾ ಇಲ್ಲ, ಬಟ್ ಮೆನಿ ಪ್ರಾಕ್ಟೀಸಸ್ ವಿಚ್ ಆಫರ್ ರಿಯಲಿ ಅಡ್ವಾನ್ಸ್ ಕೇರ್ ಆ್ಯಂಡ್ ಸ್ಟೇಟ್ ಆಫ್ ದಾಟ್ ಥಿಂಗ್ಸ್ ವಿಚ್ ಆರ್ accessible to Indians. So what I saw in 2005 when that man laughed at me, I think that was totally invalid. And he came back to India in 2017, so I invited him to my clinic. So he was really surprised to see our growth, and actually he genuinely appreciated. So I was mistaken. I thought India is not a place for growth, ಅಂದ್ಕೊಂಡು ನಾನು ಅಲ್ಲಿ ಇದ್ಬಿಟ್ಟೆ. You have done the right thing by coming back and doing these things and offering these advanced treatments to Indians. You've done a good job on this. I take it as a personal compliment. Yes, yes. ಯಾರೆಲ್ಲ ಈ ಟ್ರೀಟ್ಮೆಂಟ್ನ ಚೂಸ್ ಮಾಡ್ಬೋದು? ಇವಾಗ ಕಾಸ್ಮೆಟಿಕ್ ಡೆಂಟಿಸ್ಟ್ ಅಂತ ಬಂದಾಗ ಏನಾದರೂ ಹೆಲ್ತ್ ಕಾಂಪ್ಲಿಕೇಶನ್ ಇದ್ದವ್ರು ಮಾಡಬಾರ್ದು, ಈ ಏಜ್ ಲಿಮಿಟ್ ಇರಬೇಕು, ಆ ಥರದ್ದು ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯಾ? ಓಕೆ. ಸಿ, ಕಾಸ್ಮೆಟಿಕ್ ಡೆಂಟಿಸ್ಟ್ರಿಗೆ ಪರ್ ಸೇ ಏಜ್ ಲಿಮಿಟ್ ಅಪ್ಲೈ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನನ್ನ ಓಲ್ಡೆಸ್ಟ್ ಪೇಷಂಟ್ ಇಸ್ ಅ ಲೇಡಿ ಹೂ ವಾಸ್ 73. ಶಿ ಸೆಡ್, ಐ ಹ್ಯಾವ್ ಥ್ರೂ ಔಟ್ ಮೈ ಲೈಫ್ ನನಗೆ ಸ್ಮೈಲ್ ಚೆನ್ನಾಗಿರಲಿಲ್ಲ, ಈಗ ಆಕ್ಸೆಸ್ ಇದೆ, ನನಗೆ ದುಡ್ಡು ಇದೆ, ನಾನು ಮಾಡಿಸ್ಕೋತೀನಿ ಅಂತ. ಓನ್ಲಿ ಕಂಡೀಷನ್ ಗಮ್ ಹೆಲ್ತ್ ಚೆನ್ನಾಗಿರಬೇಕು, ಪೆರಿಡಾಂಟಲ್ ಹೆಲ್ತ್ ಅಂತ ಅಂತೀವಿ. ಜನರಲ್ ಕಂಡೀಷನ್ ಆಫ್ ದ ಟೀತ್ ಆ್ಯಂಡ್ ರೆಸ್ಟ್ ಆಫ್ ದ ಓವರಲ್ ಸ್ಟಫ್ ಹ್ಯಾಸ್ ಟು ಬಿ ಗುಡ್. ಸೊ ದಟ್ ಈಸ್ ದ ಕಂಡೀಷನ್. ಮಿನಿಮಮ್ ಏಜ್ ಅಂತ ಇರುತ್ತೆ. ವಿ ಕಾಂಟ್ ಡೂ ದಿಸ್ ಟ್ರೀಟ್ಮೆಂಟ್ ಫಾರ್ ಅಡೋಲೆಸೆಂಟ್ಸ್. ಬ್ರೇಸಸ್ ಇಸ್ ದ ಐಡಿಯಲ್ ಟ್ರೀಟ್ಮೆಂಟ್ ಫಾರ್ ಅಡೋಲೆಸೆಂಟ್ಸ್. ಓಕೆ.
So age group, majority of the age group, if I see 100 patients, ಅದರಲ್ಲಿ around 60% of the patients fall anywhere between early 20s up to mid 40s. That is the age group. ಮಿಕ್ಕಿದ 40% ಅಲ್ಲಿ between 40 to 60 ಬರ್ತಾರೆ. ಅರೌಂಡ್ 5% ಆಫ್ ದ ಪೀಪಲ್ ರೇಂಜ್ ಬಿಟ್ವೀನ್ 65 ಅಪ್ ಟು 75. ಅದು ಈ ನಡುವೆ ನಾನು ಜಾಸ್ತಿ ನೋಡಿದ್ದೀನಿ ಲಾಸ್ಟ್ 5 ಇಯರ್ಸಲ್ಲಿ, ಎಸ್ಪೆಷಲಿ ಪೋಸ್ಟ್ ಪ್ಯಾಂಡಮಿಕಲ್ಲಿ ಐ ಆಮ್ ಸೀಯಿಂಗ್ ಮೋರ್ older citizens opting for cosmetic dental treatment. So that is there. But medically, so long as the teeth condition is good, a few initial ನಾವು ಮಾಡಬೇಕು, ಒಂದು ಕೆಲವು ಎಕ್ಸ್ರೇಸ್ ಮಾಡಬೇಕು, ಕ್ಲಿನಿಕಲ್ ಎಕ್ಸಾಮಿನೇಷನ್, ಪೆರೋಡಾಂಟಲ್ ಹೆಲ್ತ್ ಎಲ್ಲ ಚೆನ್ನಾಗಿದ್ರೆ ದಟ್ ಈಸ್ ನಾಟ್ ಕಾಂಟ್ರಾ ಇಂಡಿಕೇಶನ್, ಅಂದರೆ ಇದು ಮಾಡಬಾರ್ದು ಅಂತ ಇಲ್ಲ. ಎನಿಬಡಿ ಕ್ಯಾನ್ ಅಂಡರ್ಗೋ ದಟ್. ಓಕೆ, ನಾನು ನಿಮ್ಮ ಬಗ್ಗೆ ರಿವ್ಯೂಸ್ ಎಲ್ಲ ಓದ್ಬೇಕಾದ್ರೆ ತುಂಬ ಮಾಡೆಲ್ಸ್ ಎಲ್ಲ ನಿಮ್ಮ ಜೊತೆ ಟ್ರೀಟ್ಮೆಂಟ್ ತೊಗೊಂಡವರೆಲ್ಲ ಹೇಳ್ತಾರೆ, ಡಾಕ್ಟರ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ, ಯಾವುದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಂತ. ಸೊ ತುಂಬ ಜನ ಸೆಲೆಬ್ರಿಟೀಸ್ ಕೂಡ ತಾವು ಟ್ರೀಟ್ ಮಾಡ್ತೀರಿ ಅಂತ ಕೇಳ್ಬಿಟ್ಟಿದ್ದೆ. ಕ್ಯಾನ್ ಯು ಶೇರ್ ದಟ್ ಪ್ಲೀಸ್? Sure, definitely. Lot of celebrities do come. Majority of the patients are regular people, young people who are working and who are into professions also which require them to look good. Okay, but a lot of celebrities do come. Rachita Ramor, ನನ್ನ patient, I'm very proud of that fact. And Hari Krishna sir, very close friend also ಅವರು. ಸೊ ಅವರು, ಆಮೇಲೆ ವಿಸು ಸುರೇಶ ಸರ್, ಆಮೇಲೆ ಶೈಲಜಾ ನಾಗ್, ಇವರೆಲ್ಲನೂ, and lot of sport stars also are some of my patients, and a lot of business people who are in top end, and some from top politicians are also my patients. I'm very happy to have them as my patients. In fact, I'm a big fan of all of them in their respective fields. ನಾನು ಅವ್ರನ್ನ ಹೊರಗಡೆ ನೋಡಿದಾಗ ಐ ಆಮ್ ಆ್ಯಕ್ಚುಲಿ ಫ್ಯಾನ್ ಬಾಯ್. ಸೊ ಇವರು ಹೀರೋಯಿನ್ಸ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ, ಅವ್ರ ಹಾಡುಗಳು ಕೇಳಿದ್ದೀನಿ, ಅವ್ರನ್ನ ಪಿಕ್ಚರ್ಸ್ ನೋಡ್ತೀನಿ. ಸೊ ಐ ಆ್ಯಕ್ಚುಲಿ ಫೀಲ್ ಲೈಕ್ ಎ ಫ್ಯಾನ್ ಬಾಯ್ ವೆನ್ ಐ ಸಿ ದೆಮ್. But when they come and sit on my dental chair, they're like everyone else. So my work towards them is as much as any other patient that I do. So that's kind of instant thing. The moment they sit on the chair, I feel I'm in charge. I'm the doctor. I'm responsible for their dental health for whatever they come. Beyond that, I'm always in awe of their work because they're such big achievers and such talented people. ಸೊ ಬಿಯಾಂಡ್ ದ್ಯಾಟ್ ಐ ಆಲ್ವೇಸ್ ಫೀಲ್ ವಾವ್ ಅಂತ ಅನ್ಸುತ್ತೆ ನನಗೇನೆ ಅವ್ರನ್ನ ನೋಡಿದಾಗ. ಆ್ಯಂಡ್ ಐ ಫೀಲ್ ವೆರಿ ಪ್ರೌಡ್ ಆ್ಯಂಡ್ ಫಾರ್ಚುನೇಟ್ ಆಲ್ಸೋ ಟು ಬಿ ಏಬಲ್ ಟು ಹೆಲ್ಪ್ ದೆಮ್ ವಿತ್ ದೇರ್ ಡೆಂಟಲ್ ಹೆಲ್ತ್. ಆ್ಯಂಡ್ ಐ ಆಮ್ ಗ್ಲಾಡ್ ಅಬೌಟ್ ದಟ್ ಫ್ಯಾಕ್ಟ್. ಡಾಕ್ಟರ್ ತ್ರಿವಿಕ್ರಮ್ ಆಲ್ ಸ್ಮೈಲ್ಸ್ ಜೊತೆಗೆ ತಮ್ಮ ಒಂದು ಇನಿಷಿಯೇಟಿವ್ ಇದೆ, ಅದು ಮಂದಹಾಸ ಅಂತ. ಸೊ ವೆರಿ ಗ್ರೇಟ್ ಇನಿಷಿಯೇಟಿವ್. ಸೊ ಅದ್ರ ಬಗ್ಗೆ ಹೇಳ್ಬಹುದಾ? ಯಾಕಂದರೆ ಯಾರಾದರೂ ಈ ರೀತಿ ಒಂದು ಇಂಡಸ್ಟ್ರಿಲಿ ಇದ್ದಾಗ ಈ ಒಂದು ಬಿಸ್ನೆಸ್ನ ಹೇಗೆ, ಅಂದರೆ ಈಗ ಎಲ್ಲದೂ ಕೂಡ ಒಂದು ಬಿಸ್ನೆಸ್ ಅಂತ ತಗೊಂಡಾಗ, ಮೆಡಿಕಲ್ ಪ್ರೊಫೆಷನ್ for even legal purposes it's considered as business. So patients are not just patients now, they're consumers also. Yes. So obviously it's a business with a human side. That's what I would look at. ಎಲ್ಲರೂ ಒಂದು ಅಪ್ಗ್ರೇಡೇಷನ್ ನೋಡ್ತಿರ್ತಾರೆ, ಹೇಗೆ ಬ್ರಾಂಚಸ್ ಕ್ರಿಯೇಟ್ ಮಾಡೋದು ಅಂತ ನೋಡ್ತಿರ್ತಾರೆ. ಬಟ್ ನೀವು ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡ್ತೀವಿ, ಅದಕ್ಕೆ ಚಂದದ ಹೆಸರು ಕೊಟ್ಟಿದ್ದೀರಿ ಮಂದಹಾಸ ಅಂತ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ಇಟ್ಸ್ ಅ ವೆರಿ ಕ್ಲೋಸ್ ಟು ಹಾರ್ಟ್ ಇನಿಷಿಯೇಟಿವ್. ಇದರಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಅಫ್ಕೋರ್ಸ್ ವಿ ಹ್ಯಾವ್ ಬೀನ್ ಟ್ರೀಟಿಂಗ್ ಲಾಟ್ ಆಫ್ ಕಿಡ್ಸ್, ಎಸ್ಪೆಷಲಿ ಆರ್ಫನ್ಸ್, ಫಾರ್ ಫ್ರೀ ಆಫ್ ಕಾಸ್ಟ್. 2012ಇಂದನೇ ಮಾಡ್ತಾ ಇದ್ದೀವಿ. ವೇದ ಪಾಠಶಾಲೆಗೆ ಮಾಡಿದ್ದೀವಿ, ರೈನ್ಬೋ ಹೋಮ್ ಚಾಮರಾಜಪೇಟೆಯಲ್ಲಿ. ಸೊ ಲಾಟ್ ಆಫ್ ಪೀಪಲ್ ವಿ ಹ್ಯಾವ್ ಟ್ರೀಟೆಡ್, ಬಟ್ ಅದಕ್ಕೊಂದು ಸ್ಟ್ರಕ್ಚರ್ ಇರಲಿಲ್ಲ. ಸೊ ವಿ ಗಾಟ್ ಇನ್ ಟು ಅ ಸ್ಟ್ರಕ್ಚರ್ಡ್ ವೇ ಆಫ್ ಟ್ರೀಟಿಂಗ್ ದಮ್ ಇನ್ 2023. ಇದನ್ನು ಇನಾಗ್ರೇಟ್ ಮಾಡಿದ್ದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರೋದು ತೇಜಸ್ವಿ ಸೂರ್ಯ ಸರ್, ಇಸ್ MP ಆಫ್ ಸೌತ್ ಬ್ಯಾಂಗ್ಳೂರ್. ಸೊ ಅವರು ಇನಾಗ್ರೇಟ್ ಮಾಡಿದ್ರು ಈ ಪ್ರೋಗ್ರಾಮ್ನ. ಇದರಲ್ಲಿ ಏನು ಮಾಡಿದ್ವಿ, ವಿ ಹ್ಯಾವ್ kind of adopted government PU college, girls college ಸ್ಟೂಡೆಂಟ್ಸ್ನ. ಸೊ ಅರೌಂಡ್ 800 to 1000 ಹುಡುಗಿರಿದ್ದಾರೆ. ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ಸು ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಇದಕ್ಕೊಂದು ರೀಸನ್ ಇದೆ, ವೈ ಐ ಚೋಸ್ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ, ಐ ಆಮ್ ಅ ಪ್ರಾಡಕ್ಟ್ ಆಫ್ ಅ ಗೌರ್ಮೆಂಟ್ ಸ್ಕೂಲ್. ಓಕೆ, ಸೊ ನಾನು ವೆರಿ ನೈಸ್ ಟು ಹಿಯರ್ ದಟ್. So that shows that even government schools can teach well and then people can come up with even studying there. ಸೊ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು, ಆಂಧ್ರ ಪ್ರದೇಶಲ್ಲಿ ಓದಿದ್ದು ನಾನು. ಸೊ ಮೈ ಟೀಚರ್ಸ್ ಟಾಟ್ ಮಿ ವೆಲ್. ಟುಡೇ ಐ ಆಮ್ ಹಿಯರ್ obviously because of what they have taught me. But there was nothing I could do to give it back because the place is not in Bangalore. ನನ್ನ ವರ್ಕ್ ಪ್ಲೇಸ್ ಇಲ್ಲಿ. ಡೆಂಟಿಸ್ಟ್ ಏನಾಗುತ್ತೆ, ನಾವು ಹೋಗ್ಬಿಟ್ಟು ಚೆಕಪ್ ಮಾಡಿ ವಾಪಸ್ಸು ಟ್ರೀಟ್ಮೆಂಟ್ ಮಾಡೋಕ್ಕೆ ಲಾಜಿಸ್ಟಿಕ್ಸ್ won't work out. We can offer a free checkup to my school back home, but that doesn't solve their problem. So I wanted to give it back to the place where I came from, government institution.
That's why I chose the government college kids, and obviously women and kids. I feel that if you're doing something noble, the first choice has to be the women. ಎಸ್. ಸೊ ಹಾಗಾಗಿ ಅವ್ರನ್ನ ಚೂಸ್ ಮಾಡಿದ್ವಿ. ಇಟ್ಸ್ ಗೋಯಿಂಗ್ ವೆರಿ ವೆಲ್. ಈಗ 3 years ಆಲ್ಮೋಸ್ಟ್ ವಿ ಹ್ಯಾವ್ ಅಚೀವ್ ದ ಟಾರ್ಗೆಟ್ ಆಫ್ 50% ಔಟ್ ಆಫ್ ದ ಹೋಲ್ ಥಿಂಗ್. ವಿ ಆರ್ ಗೋಯಿಂಗ್ ಗ್ರೇಟ್ ಗನ್ಸ್. ಅನದರ್ 1 or 2 years ಆ ಟಾರ್ಗೆಟ್ ಮುಗಿಯುತ್ತೆ. ಓಕೆ, ನಾವು ಆರ್ಟ್ ಫೀಲ್ಡ್ ಎಲ್ಲ ಹೇಳ್ತೀವಿ ಇವರು ಮಲ್ಟಿಲಿಂಗಲ್ ಆಕ್ಟರ್ ಅಂತ. ಇವತ್ತು ನಮ್ಮ ಜೊತೆಗೆ ಮಲ್ಟಿಲಿಂಗಲ್ ಡಾಕ್ಟರ್ ಇದ್ದಾರೆ. ಸೊ ಈ ಲ್ಯಾಂಗ್ವೇಜಸ್ ಕಮ್ಯುನಿಕೇಷನ್ ನಲ್ಲಿ ತುಂಬಾ ಚೆನ್ನಾಗಿದ್ರೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಪೇಷಂಟ್ಸ್ನ ಡೀಲ್ ಮಾಡೋದಕ್ಕೆ? ಇದು ನಿಮಗೆ ಕರ್ನಾಟಕದ ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಎಲ್ಲ ಗೊತ್ತಿದೆ, ಬಟ್ ನಾನು ಕೇಳ್ಪಟ್ಟೆ ನಿಮ್ಗೆ 25 ಕಂಟ್ರೀಸ್ ಇಂದ ಪೇಷಂಟ್ಸ್ ಇದ್ದಾರೆ ಅಂತ, ಹೌದಲ್ಲ? ಸೊ ಇದು ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಅಂಡರ್ಸ್ಟ್ಯಾಂಡ್ ದ ಪೇಷಂಟ್ಸ್? Yes. So language is, see, the communication we always do with the language is the communication between a patient and doctor alva. So always I've seen when patients know, when you know the patient's mother tongue or their comfortable language, that makes them very comfortable and open up and discuss things, and gives a very positive impression, and it will have an overall positive effect on the entire treatment. ಸೊ ಐ ಆಮ್ ಅ ಕನ್ನಡಿಗ. ಸೊ ನನ್ನ ಮದರ್ ಟಂಗ್ ಕನ್ನಡ, ಸೊ ಮನೆಯಲ್ಲಿ ಮಾತಾಡೋದು ಕನ್ನಡ, ಬಟ್ ಹುಟ್ಟಿ ಬೆಳೆದಿದ್ದು ಆಂಧ್ರಲ್ಲಿ. ನಾನು ಓದಿದ್ದು ತೆಲುಗು ಮೀಡಿಯಮಲ್ಲಿ 10ನೇ ಕ್ಲಾಸ್ ತನಕ. ಸೊ ಹಾಗಾಗಿ ನನಗೆ ತೆಲುಗು ಅನ್ನೋದು ಇಟ್ ಈಸ್ ಆ್ಯಸ್ ಮಚ್ ಆಸ್ ಕನ್ನಡ ಇನ್ ಟರ್ಮ್ಸ್ ಆಫ್ ಮೈ ಅಬಿಲಿಟಿ ಟು ಸ್ಪೀಕ್ ಆ್ಯಂಡ್ ರೀಡ್ ಆ್ಯಂಡ್ ರೈಟ್. ಸೊ ದ್ಯಾಟ್ ಈಸ್ ಲ್ಯಾಂಗ್ವೇಜ್ ಐ ಆಮ್ ಫುಲ್ಲಿ ಕಾನ್ಫಿಡೆಂಟ್. ಮೂರೂ ಓದೋದು, ಮಾತಾಡೋದು, ಬರೆಯೋದು ಅಷ್ಟು ಮಾಡ್ತೀನಿ. Okay. So whenever people who speak Telugu or people from Andhra come, when I know that it's their mother tongue, I always prefer to speak in Telugu. One, ನನ್ನ ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ತಾ ಇರುತ್ತೆ, though I live in Karnataka. ಎರಡನೇದು, it makes them very comfortable. So they become instantly happy, and then they connect, and then everything becomes positive. Kannada, of course, is my mother tongue. I love Kannada the most. ಅಂದರೆ if you give me a platform, I keep Kannada there. So if there is a Kannadiga, between English and Kannada, I prefer Kannada to speak. Okay. Because that will always give a connect. Between person to person, one connection bekala. So that will be there. Hindi, of course, movies and other things, lot of friends. Tamil, my wife is a Tamilian, though she is a Kannadiga settled in Bangalore. That also has become a language of, quite used and then also understand. So that's how it goes. So ಓಕೆ ಡಾಕ್ಟರ್, ನಾನು ರೀಸೆಂಟ್ಲಿ ತುಂಬ ಇಂಪ್ಲಾಂಟಾಲಜಿ ಬಗ್ಗೆ ಓದಬೇಕಾದ್ರೆ, ಸೊ ಡೆಂಟಲ್ ಇಂಪ್ಲಾಂಟ್ ಮಾಡಿದಾಗ ಅದು ಸರಿಯಾಗಿ ಮಾಡಿಲ್ಲ ಅಂದ್ರೇನೋ ಅಥವಾ ಏನಾದರೂ ಸ್ವಲ್ಪ ಮಿಸ್ ಆದರೆ ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ, ಬೇರೆ ಬೇರೆ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಜನ ಏನಂತ ಹೇಳಿದ್ರೆ ಒಂದು ಹಲ್ಲು ತೆಗ್ದಿರ್ತಾರೆ, ಅಪ್ಪರ್ ಜಾ ಹೋಗಿರುತ್ತೆ, ಲೋವರ್ ಜಾ ಮೇಲೆ ಬರ್ತಾ ಇದ್ರು ಕೂಡ ಇಂಪ್ಲಾಂಟ್ ಮಾಡಿಸ್ಕೊಳ್ಳೋದಕ್ಕೆ ಭಯ, ಎಲ್ಲಿ ಮುಂದೆ ಏನಾದರೂ ಆಗ್ಬಿಟ್ರೆ, ನಾವು ನುಂಗ್ಕೊಂಡ್ಬಿಟ್ರೆ ಸ್ಕ್ರೂ ಹಾಕ್ತಾರೆ ಅಂತೆಲ್ಲ ಭಯ ಇರುತ್ತೆ. ಸೊ ನೀವೇನು ಹೇಳ್ತೀರಿ ಅಂತ? ಹೆದರ್ಕೊಳ್ಳೋ ರೀಸನ್ ಬೇಡವೇ ಬೇಡ. ಐ ಮೀನ್, ನೋ ನೀಡ್ ಫಾರ್ ಎನಿ ಒನ್ ಟು ಬಿ ಸ್ಕೇರ್ಡ್ ಆಫ್ ಪ್ರೊಸೀಜರ್ಸ್, ಬಿಕಾಸ್ ಇವತ್ತಿನ ದಿನ ದ ಪ್ರೊಸೀಜರ್ಸ್ ಹ್ಯಾವ್ ಬಿಕಮ್ ವೆರಿ ಅಡ್ವಾನ್ಸ್ಡ್. ಅಂದರೆ ಕಂಫರ್ಟ್ ಲೆವೆಲ್ಸ್ ಡ್ಯೂರಿಂಗ್ ದ ಟ್ರೀಟ್ಮೆಂಟ್ ಆರ್ ವೆರಿ ಹೈ. ಗುಡ್ ಲೋಕಲ್ ಅನೆಸ್ಥೆಟಿಕ್. ಸೊ ಪೇಯ್ನ್ ಅನ್ನೋದು ಮೇಯ್ನ್ ಫ್ಯಾಕ್ಟರ್ ಪೇಷಂಟ್ಸ್ಗೆ. ನಾನು 10 ಜನ ಪೇಷಂಟ್ಸ್ ಏನಕ್ಕೆ ಹೆದರ್ತೀರಿ ಅಂದರೆ, ಅವರು ದುಡ್ಡಿಗೆ ಹೆದರೋದಿಲ್ಲ, ಡಾಕ್ಟರ್ ಸ್ಕಿಲ್ ಬಗ್ಗೆ ಡೌಟ್ ಇರೋದಿಲ್ಲ, ಅಥವಾ ಆಕ್ಸೆಸಿಬಿಲಿಟಿ ಅಲ್ಲ. ದೇ ಆಲ್ವೇಸ್ ಸೇ ಪೇಯ್ನ್ ಡಾಕ್ಟರ್. ಸೊ ಐ ಟೆಲ್, ಅದ್ರ ಬಗ್ಗೆ ಮರ್ತುಬಿಡಿ, ಬಿಕಾಸ್ ವಿ ಹ್ಯಾವ್ ಗುಡ್ ಅನೆಸ್ಥೆಟಿಕ್ಸ್ ವಿಚ್ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಶೋರ್ ದಟ್ ದ ಪ್ರೊಸೀಜರ್ ಈಸ್ ಪೇಯ್ನ್ ಫ್ರೀ ವೈಲ್ ಇಟ್ ಇಸ್ ಬೀಯಿಂಗ್ ಡನ್. ಸೊ ಮಾಡೋವಾಗ ಪೇಷಂಟ್ಗೆ ಗೊತ್ತೇ ಆಗೋದಿಲ್ಲ. ಓಕೆ, ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಐ ಮೈಸೆಲ್ಫ್ ಹ್ಯಾವ್ ಅಂಡರ್ಗಾನ್ ಎಕ್ಸ್ಟ್ರಾಕ್ಷನ್ಸ್ ಆಫ್ ವಿಸ್ಡಮ್ ಟೀತ್. ಐ ನೋ ಯು ಡೋಂಟ್ ಫೀಲ್ ಎನಿಥಿಂಗ್ ವೆನ್ ಯು ಗೆಟ್ ಇಟ್ ಡನ್. ಸೊ ಇಟ್ಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಇಫ್ ಸಂಬಡಿ ಈಸ್ ವರೀಡ್ ದಟ್ ಪೇಯ್ನಿಂದ ನಾನು ಇದು ಮಾಡಿಸ್ಬೇಡ, ನನ್ನ ಹತ್ರ ದುಡ್ಡಿದೆ, ಡಾಕ್ಟ್ರಿಗೆ ಸ್ಕಿಲ್ ಇದೆ, ಆಕ್ಸೆಸ್ ಇದೆ ನನಗೆ, ನಾನು ಬೇರೆ ಎಲ್ಲಿಂದನೂ ಬರೋಷ್ಟಿಲ್ಲ, ಇಲ್ಲೇ ಇದೀನಿ, ಹೋಗೋದು ಮಾಡಿಸ್ಕೊಡೋದು. ಡೋಂಟ್ ವರಿ ಅಬೌಟ್ ದ ಪೇಯ್ನ್. ಡಾಕ್ಟರ್ಸ್ ಆರ್ ಕೇಪಬಲ್ ಆಫ್ ಟೇಕಿಂಗ್ ಕೇರ್ ಆಫ್ ಇಟ್. ದೆನ್ ವಿ ಇನ್ ಅವರ್ ಸೆಂಟರ್ ಪೇಯ್ನ್ ಮ್ಯಾನೇಜ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮದು. ಅನೆಸ್ಥೆಟಿಕ್ ಆಗಲಿ, ಸಮ್ಟೈಮ್ಸ್ ವಿ ಕಾಲ್ ಜನರಲ್ ಅನೆಸ್ಥೆಟಿಸ್ಟ್, ಸೊ ದ್ಯಾಟ್ ಪ್ರೊಸೀಜರ್ ಇಸ್ ಮೇಡ್ ಕಂಫರ್ಟಬಲ್. ಕಾನ್ಷಿಯಸ್ ಸೆಡೇಷನ್ ಕೊಡ್ತೀವಿ. ಸೊ ದೋಸ್ ಆರ್ ಥಿಂಗ್ಸ್ ವಿಚ್ ಮೇಕ್ ದ ಪ್ರೊಸೀಜರ್ ಕಂಫರ್ಟಬಲ್. ಇಂಪ್ಲಾಂಟ್ ಸೇಫ್ ಇದೆ 100%. The only thing, another thing, medically compromised patients ತುಂಬ ಜನ ಇದ್ದಾರೆ ಇವಾಗ. Every third person we meet is diabetic and hypertensive. Yes. So long as those two things are under control with medication, there is no need for you to worry. ಡಯಾಬಿಟಿಕ್ ಆಗಿರೋದ್ರಿಂದ ನಾನು ಇದು ಮಾಡಿಸ್ಬಾರ್ದು ಅಂತಿಲ್ಲ. ನೀವು ಚೆಕ್ ಮಾಡಿ, ಇಫ್ ಡಯಾಬಿಟಿಸ್ ಇಸ್ ಅಂಡರ್ ಕಂಟ್ರೋಲ್, ಯು ಆರ್ ಆಸ್ ಗುಡ್ ಆಸ್ ಅ ನಾನ್ ಡಯಾಬಿಟಿಕ್. ಸೇಮ್ ವಿತ್ ಹೈಪರ್ ಟೆನ್ಷನ್.
So we screen the patients, blood test ಮಾಡ್ತೀವಿ. If everything is fine, then only we advise. So based on that, they can proceed. But once we advise, based on all the protocols, there is no need for them to fear. Failures irutte, but then if you look at implants as a procedure, the failure rate is just 2% to 5% maximum. Any medical procedure, 95 to 98% is a great success rate. So most of the people will fall under that. So ಹೆದರ್ಕೊಳ್ಳೋ ರಿಕ್ವೈರ್ಮೆಂಟ್ ಇಲ್ವೇ ಇಲ್ಲ. ಓಕೆ, ಸೊ ನೀವು ಒಂದು 7,000 ಪ್ಲಸ್ ಹೊಸ ಸ್ಮೈಲ್ ಅಥವಾ ಸ್ಮೈಲ್ ಮೇಕರ್ಸ್ ನೀಡಿದ್ದೀರಿ. ಸೊ ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆನ್ಸ್ ಹೇಳ್ಬೋದಾ? Yeah, this is a very interesting case. Iga, this lady was 73-year-old when she walked into my practice. She had lost her husband about 2 years ago. So she was very disturbed and depressed. ಅವರು ಮಗ ಸೊಸೆ ಕರ್ಕೊಂಡು ಬಂದರು. Then she said, ಮಗ ಹೇಳ್ದ ಅವ್ರಿಗೆ, ಸಿ ಐ ವಾಂಟ್ ಟು ಗಿಫ್ಟ್ ಮೈ ಮದರ್ ಸಮಥಿಂಗ್ ದಟ್ ಶಿ ಆಲ್ವೇಸ್ ವಾಂಟೆಡ್ ಇನ್ ಲೈಫ್ ಆ್ಯಂಡ್ ಕೆಪ್ಟ್ ಪೋಸ್ಟ್ಪೋನಿಂಗ್, ಅದಕ್ಕೆ ನಿಮ್ಮ ಹತ್ರ ಬಂದ್ವಿ. ನಾನು ಐ ಥಾಟ್ ಶಿ ಮೈಟ್ ರಿಕ್ವೈರ್ ಇಂಪ್ಲಾಂಟ್ಸ್ ಆ್ಯಂಡ್ ಟೀತ್ ಇದು ಬೇಕಾಗುತ್ತೆ ಕನ್ಸಿಡರಿಂಗ್ ದ ಏಜ್ ಆ್ಯಂಡ್ ಇದು. ಚೆಕಪ್ ಮಾಡಿದ್ರೆ ಎವ್ರಿಥಿಂಗ್ ವಾಸ್ ಫೈನ್, ಟೀತ್ ವರ್ ಪರ್ಫೆಕ್ಟ್, ಬೋನ್ ಸಪೋರ್ಟ್ ವಾಸ್ ಎಕ್ಸಲೆಂಟ್, ಮೇಂಟೆನೆನ್ಸ್ ವಾಸ್ ವೆರಿ ಗುಡ್, ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ದಟ್ ಶಿ ಹ್ಯಾಡ್ ಫ್ಲೂರೋಸಿಸ್ ಆ್ಯಂಡ್ ಗ್ಯಾಪ್ಸ್ ಇತ್ತು, ಸ್ವಲ್ಪ ಹಲ್ಲು ಮುಂದೆ ಇತ್ತು. ಶಿ ಸೈಡ್, ನಾನು ಆಲ್ಮೋಸ್ಟ್ 55 ಇಯರ್ಸ್ ಬ್ಯಾಕ್ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತಿದ್ದೆ. ಆವಾಗ ನಮ್ಮ ತಂದೆ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು, ಮದುವೆ ಮಾಡಿಬಿಟ್ರು. ಆಮೇಲೆ ನಮ್ಮ ಹಸ್ಬೆಂಡು ಕೇಳಿದೆ, ಅವರು ಇಲ್ಲ ಅಂದ್ಬಿಟ್ರು. ಸೊ ಲೈಫ್ ಕೆಪ್ಟ್ ಆನ್ ಹ್ಯಾಪ್ನಿಂಗ್. ದೆನ್ ಐ ಆಮ್ ಹಿಯರ್. ದೆನ್ ಮೈ ಸನ್ ಆಸ್ಕ್ ಮಿ, ಐ ವಾಂಟ್ ಟು ಗಿಫ್ಟ್ ಯು ಸಮಥಿಂಗ್ ದಟ್ ವಿಲ್ ಮೇಕ್ ಯು ಹ್ಯಾಪಿ ಅನ್ನೋದಕ್ಕೆ. ನನಗೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಮಾಡೋಕ್ಕಾಗತ್ತಾ ಅಂದರು. ಐ ಸೆಡ್ ಡೆಫಿನೆಟ್ಲಿ, ಸಿನ್ಸ್ ಎವ್ರಿಥಿಂಗ್, ಆಲ್ ಪ್ಯಾರಾಮೀಟರ್ಸ್ ಆರ್ ಗುಡ್, ದರ್ ಇಸ್ ನೋ ನೀಡ್ ಫಾರ್ ಯು ಟು ವರಿ ಅಬೌಟ್. ಸೊ ಐ ಡಿಡ್ ಹರ್ ಟ್ರೀಟ್ಮೆಂಟ್ ಎಲ್ಲ ಒಂದು 3 ವಾರ ಆಯಿತು. ದೆನ್ ವೆನ್ ದ ಫೈನಲ್ ರಿಸಲ್ಟ್ ಕೇಮ್, ಶಿ ವಾಸ್ ಎಕ್ಸ್ಟ್ಯಾಟಿಕ್. She said, this is the teeth that I am going to live for the rest of my life. And this is the smile that I always wanted. So, ಈಗ ಬಂದಿದೆ. I'm very happy. I'm very thankful to you. So, I'm happy to be a part of that transformation at that age for her. Yes, yes. So, because it gave her what she wanted, which she did not have. ಎಲ್ಲ ಇದೆ ಅವ್ರಿಗೆ, ದುಡ್ಡಿದೆ, ಚೆನ್ನಾಗಿ ನೋಡ್ಕೊಳ್ಳೋ ಮಕ್ಕಳಿದ್ದಾರೆ, ಒಳ್ಳೆ ಲೈಫ್ ಸ್ಟೈಲ್ ಇದೆ. But because she was depressed after her husband's death, she said, this is what made me happy, and this in turn will make my husband happy. So I was very happy to listen to that. Yes, and I'm blessed to have done the treatment for her. So it's a very interesting case. ನಿಮ್ಗೆ ಆಲ್ರೆಡಿ 20,000 ಪ್ಲಸ್ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀರಾ. ನೀವು 7,500 ಪ್ಲಸ್ ಸ್ಮೈಲ್ ಮೇಕೋರ್ಸ್ ಮಾಡಿದ್ದೀರಾ. ಬಟ್ ಅವರೆಲ್ಲ ಹೋಗಿ ಬೇರೆಯವ್ರ ಮುಂದೆ ನಕ್ಕಾಗ ಅವ್ರ ಮನಸ್ಸಲ್ಲಿ ಒಂದು ಖುಷಿ ಆಗುತ್ತಲ್ಲ, ಅದನ್ನು ಯಾರು ರೀಪ್ಲೇಸ್ ಮಾಡೋದಕ್ಕಾಗೋದೇ ಇಲ್ಲ. ಬಟ್ ಈ ಸ್ಮೈಲು ನಿಮ್ಮ ಮನಸ್ಸಲ್ಲಿ ಬರುತ್ತಲ್ಲ, ನಾನು ಇಷ್ಟೆಲ್ಲ ಒಂದು ಒಳ್ಳೆ ಸಾರ್ಥಕ ಅನಿಸುತ್ತಲ್ಲ, ಇದಕ್ಕೊಂದು ಇನ್ಸ್ಪಿರೇಷನ್ ಅಂತ ಇರ್ತಾರಲ್ವ, ಅಯ್ಯೋ ನಾನು ಏನಾದರೂ ಒಂದು ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ನನಗೊಂದು ಇನ್ಸ್ಪಿರೇಷನ್ ಅಂತ ಯಾರು ನೆನಪಿಸ್ಕೊಳ್ತೀರಿ? ಮಲ್ಟಿಪಲ್ ಪೀಪಲ್ ಇನ್ಸ್ಪಿರೇಷನ್ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೈ ಫಾದರ್. ನಮ್ಮ ತಂದೆ ಮೆಡಿಕಲ್ ಆಫೀಸರ್, ಐ ಮೀನ್ ಈಸ್ MBBS ಡಾಕ್ಟರ್. ಸೊ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದರು ಅವರು, ಮೆಡಿಕಲ್ ಆಫೀಸರ್ ಆಗಿ. ಸೊ ನಾನು ಸ್ಕೂಲಿಂಗಲ್ಲಿದ್ದಾಗ ಐ ಯೂಸ್ ಟು ಗೋ ವಿತ್ ಹಿಮ್ ಟು ದ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿ ನಾನು ನೋಡಿದ್ದೀನಿ, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಐ ಆಮ್ ಟಾಕಿಂಗ್ ಅಬೌಟ್ 80s, okay, 80s and 90s. So that's the time. So infrastructure problems and patient issues, that to rural area. I was, my childhood happened in a village. So he was in charge of the primary health center, whatever hospital is there. So he was in charge doctor there. So I've seen up and close patients ಕಷ್ಟಗಳು ನೋಡಿದ್ದೀನಿ. ಡೆತ್ಸ್ ಆಗುತ್ತೆ, ಯಾಕಂದ್ರೆ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಏನು ಇರೋದಿಲ್ಲ, ಬರೀ ಬೇಸಿಕ್ ಇರುತ್ತೆ. ದಟ್ ಟೈಮ್ ಐಮ್ ಟಾಕಿಂಗ್ ಅಬೌಟ್ 45 years ago. And doctors how my father has managed, in spite of not having the equipment or the support, medicines ಇರೋದಿಲ್ಲ, equipment ಇರೋದಿಲ್ಲ, diagnostic things ಇರೋದಿಲ್ಲ, support staff ಅಷ್ಟೊಂದು ಇರೋದಿಲ್ಲ, or skilled ಇರೋದಿಲ್ಲ. Without that, he has managed to save many lives, number one, and help many people. And further beyond his limit, ರೆಫರಲ್ ಕೊಡ್ತಾರೆ ನೆಕ್ಸ್ಟ್ ಹಾಸ್ಪಿಟಲ್ಗೆ, ಅದು ನೋಡಿದ್ದೀನಿ. ಆ್ಯಂಡ್ ಫ್ರಮ್ ಅ ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಕಷ್ಟ ಇರುತ್ತೆ ಅನ್ನೋದು ನೋಡಿದ್ದೀನಿ ನಾನು. ಆ್ಯಸ್ ಅ ಡಾಕ್ಟರ್ ಐ ಹ್ಯಾವ್ ನಾಟ್ ಥ್ರೂ ಔಟ್ ಇಸ್ ಆ್ಯಕ್ಟಿವ್ ಪ್ರಾಕ್ಟೀಸ್ ಅವರು ಸರಿಯಾಗಿ ನಿದ್ದೆ ಮಾಡೋದೇ ನೋಡಿಲ್ಲ ನಾನು. ಸೊ ನೈಟಲ್ಲಿ ಅಟೆಂಡ್ ಮಾಡ್ತಾಯಿದ್ರು ಪೇಷಂಟ್ಸ್ನ, ಮನೇಲೂ ನೋಡ್ತಾಯಿದ್ರು. ಮೈ ಮದರ್ ಆಲ್ಸೋ ಇಸ್ ಟು ಹೆಲ್ಪ್ ಹಿಮ್ ಔಟ್. ಸೊ ಹಾಗಾಗಿ ಐ ಹ್ಯಾವ್ ಸೀನ್ ಅಪ್ ಆ್ಯಂಡ್ ಕ್ಲೋಸ್ ದ ಲೈಫ್ ಆಫ್ ಅ ಡಾಕ್ಟರ್ ಫ್ರಮ್ ಅ ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಫ್ರಮ್ ಪೇಷಂಟ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ. So one thing I realized that no matter what you do, whatever cost you put for the procedure, I'm a private practitioner, so unlike my father was in government service, the dedication has to be the same.
ಸೊ ದಟ್ಸ್ ದ ಫಸ್ಟ್ ಥಿಂಗ್ ದಟ್ ಐ ಲರ್ನ್ ಫ್ರಮ್ ಹಿಮ್. ಕೆಲವು ಕೇಸಸ್ ಆಗುತ್ತೆ, ಕೆಲವು ಕೇಸಸ್ ಆಗದಿರ ಇರ್ಬೋದು, ಬಿಕಾಸ್ ಹ್ಯೂಮನ್ ಬಾಡಿ ಇಸ್ ವಾಟ್ ಡಾಕ್ಟರ್ಸ್ ಆಪರೇಟ್ ಆನ್, ಮಷೀನ್ಸ್ ಅಲ್ಲ. But you have to take everything in your stride and do the next case. And some patients praise you, some patients criticize you for various reasons, but you take it the same way. Praise ಮಾಡಿದಾಗ ಅಬ್ಬಾ ನಾನೇನೋ ಗ್ರೇಟು ಅಂತ ಅನ್ಕೊಳ್ಳೋದು, ಬಿಕಾಸ್ ನೋ ಡಾಕ್ಟರ್ ಕ್ಯಾನ್ ಆ್ಯಕ್ಚುಲಿ ಥಿಂಕ್ ಲೈಕ್ ದಟ್. ಐ ಹ್ಯಾವ್ ನಾಟ್ ಸೀನ್ ಅ ಡಾಕ್ಟರ್ ಹೂ ಥಿಂಕ್ಸ್ ಲೈಕ್ ದಟ್. ಓ ನಾನು ಮಾಡಿದ್ದೀನಿ, ಇದು ಚೆನ್ನಾಗಾಗಿದೆ. ದಟ್ಸ್ ರಾಂಗ್, ಬಿಕಾಸ್ ವಿ ವರ್ಕ್, ದೇರ್ ಈಸ್ ಆಲ್ವೇಸ್ ಎ ಸ್ಪಿರಿಚುವಲ್ ಸೈಡ್ ಟು ವಾಟ್ ವಿ ಡೂ. There is someone holding our hands and getting things done in patient's mouth, in my case, and patient's body in other doctors' cases. So if those things go well, everything works. So if patient is appreciating us, obviously a lot of the appreciation has to go back to a power behind us. Yes. Okay? So this is what I learned from my father, the first inspiration. ಅದಾದಮೇಲೆ ಕಾಲೇಜ್ ಟೈಮಲ್ಲಿ, ಸಿನ್ಸ್ ಐ ಕೇಮ್ ಫ್ರಮ್ ಅ ಸ್ಮಾಲ್ ಟೌನ್, ಐ ಹ್ಯಾಡ್ ಟು ಕಮ್ ಟು ಬ್ಯಾಂಗ್ಳೂರ್ ಫಾರ್ ಸ್ಟಡೀಸ್. I've stayed with a lot of my relatives' houses early. So one of my uncles has a two-wheeler service centers, some 3-4 centers. ನಾನು ಅವ್ರ ಮನೆಯಲ್ಲಿ 1 year ಇದ್ದೆ. ಅವಾಗ ಆಲ್ರೆಡಿ ಅವ್ರ ಏಜು ಲೇಟ್ 50s ಐ ಥಿಂಕ್, ಆರ್ ಅರ್ಲಿ 60s. ಅವರು ವರ್ಕ್ಶಾಪ್ ಮುಗಿಸ್ಕೊಂಡು ಬಂದು ರಾತ್ರಿ 2 ಗಂಟೆ ತನಕ ಕೆಲಸ ಮಾಡ್ತಾಯಿದ್ರು. ವುಡ್ ಗೋ ಥ್ರೂ ದ ಹೋಲ್ ಅಕೌಂಟ್ಸ್, ದ ಬಿಸ್ನೆಸ್ ಸೈಡ್ ಆಫ್ ಇಟ್, ಕಮ್ಯುನಿಕೇಷನ್ಸ್ ಅಟ್ ದಾಟ್ ಏಜ್. ಐ ವಾಸ್ ವೆರಿ ಇನ್ಸ್ಪೈರ್ಡ್ ಬೈ ಸೀಯಿಂಗ್ ದಟ್. ಅಂದರೆ ಒಂದು ಬಿಸ್ನೆಸ್ ರನ್ ಮಾಡೋದಕ್ಕೆ, ಒಂದು ಎಂಟರ್ಪ್ರೈಸ್ ರನ್ ಮಾಡೋದಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟು ಎಫರ್ಟ್ ಹಾಕಬೇಕು ಆ್ಯಸ್ ಅ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಆಫ್ ದ್ಯಾಟ್ ಅಂತ ಅದನ್ನು ನೋಡಿ ಕಲ್ತ್ಕೊಂಡೆ. ಆ್ಯಂಡ್ ಮೈ ಅಂಕಲ್, ಮೈ ಮದರ್ಸ್ ಯಂಗರ್ ಬ್ರದರ್ ಈಸ್ ಅ ಸರ್ಜನ್, ಈಸ್ ಅ ಪ್ರೊಕ್ಟಾಲಜಿಸ್ಟ್. ಈ ರನ್ಸ್ ಅ ಸೂಪರ್ ಸ್ಪೆಷಲ್ ಸೆಂಟರ್ ಇನ್ ಬ್ಯಾಂಗ್ಳೂರ್. ಅವರೂ ಅಷ್ಟೇ, ಅವರು 10 years ಇರಾನಲ್ಲಿದ್ದು ವಾಪಸ್ ಬಂದು ಸ್ಮಾಲ್ ಕ್ಲಿನಿಕ್ಕಿಂದ ಈಗ ಹ್ಯೂಜ್ ಹಾಸ್ಪಿಟಲ್ ತನಕ ಬೆಳೆದಿದ್ದಾರೆ. ಸೊ ದೀಸ್ ಆರ್ ದ ಪೀಪಲ್ ಇನ್ ಕ್ಲೋಸ್ ಸರ್ಕಲ್ಸ್ ಹೂ ಹ್ಯಾವ್ ಇನ್ಸ್ಪೈರ್ಡ್ ಮೀ. ಬಿಯಾಂಡ್ ದ್ಯಾಟ್ ದರ್ ಆರ್ ಲಾಟ್ ಆಫ್ ಪೀಪಲ್ ವಿಚ್ ಇನ್ ಸೊಸೈಟಿ ಯು ಸಿ. ಓಕೆ, ಸೊ ದೋಸ್ ಆರ್ ದ ಥಿಂಗ್ಸ್, and those are the people who have cast an influence and inspired me to come to this level. ಓಕೆ, ಫೈನಲಿ ಡಾಕ್ಟರ್, ಈಗ ನಾನೇನೋ ಒಂದು ಆ್ಯಕ್ಟರ್ ಆಗಬೇಕು, ಮಾಡೆಲ್ ಆಗಬೇಕು, ಡಾನ್ಸರ್ ಆಗಬೇಕು ಅನ್ನೋ ಥರ ಕನಸಿರೋಂತಹ ಯೂತ್ಸು ನಿಮ್ಮನ್ನು ಚೂಸ್ ಮಾಡಬಹುದಾ? ಅಂದರೆ ಅವರಿಗೆ ಸ್ವಲ್ಪ ಭಯ ಇರುತ್ತೆ, ಅಯ್ಯೋ ನಾನು ಆಸ್ಥೆಟಿಕ್ ಮಾಡಿಸ್ಕೊಬೋದಾ, ಏನು ಹೇಳ್ತಾರೆ ಅಂತೆಲ್ಲ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಸೊ ಅವ್ರಿಗೇನು ಗೈಡ್ ಮಾಡ್ತೀರಿ? ಸಿ, ಡೆಫಿನೆಟ್ಲಿ ನನ್ನ ಕೆಲಸನೇ ಅದು. ಸೊ ಐ ಆಲ್ವೇಸ್ ವೆಲ್ಕಮ್ ದೆಮ್ ವಿತ್ ಲಾಟ್ ಆಫ್ ಹ್ಯಾಪಿನೆಸ್ ಟು ಕಮ್ ಟು ಮೈ ಪ್ಲೇಸ್. ಮೀಟ್ ಮಾಡಿ, see, I'll explain everything in detail. I believe in transparency with the patient. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಕೀಪ್, ಆ್ಯಂಡ್ ಐಲ್ ಟೋನ್ ದ ಎಕ್ಸ್ಪೆಕ್ಟೇಷನ್ಸ್ ರಿಯಲಿಸ್ಟಿಕ್, ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾರೋ ಬಂದು ಯಾರೋ ಥರ ಆಗೋಕ್ಕಾಗೋದಿಲ್ಲ. there's only one Mahesh Babu, one Hrithik Roshan. So everybody can't become that. Same applies to a smile also. ರಶ್ಮಿಕಾ ಮಂದನ ಸ್ಮೈಲ್ ಬೇಕು ಅಂದರೆ ರಶ್ಮಿಕಾ ಮಂದನ ಥರ ಇರಬೇಕು. ಸೊ ಇನ್ಯಾರೋ ಅಂದರೆ ಇನ್ಯಾರೋ ಥರ ಇರಬೇಕು. ಸೊ ವಾಟ್ ಎವರ್ the limitations I have in each person's face and each person's smile. Within that, I'll create something beautiful. Okay, that definitely is assured. So when they come, initially clinical examination and diagnostics ella maadi, I give a realistic, result oriented approach along with the costs ellanu. If everything works out, definitely you can expect a good result. Hedurkollo requirement illa, and it has helped thousands of people in multiple professions. I've seen, irrespective of the profession, ಈಗ patients want to get it done. Okay, mainly aviation industry ಇರೋರು, fashion modeling, and a lot of budding heroes and heroines. So I can't count many of them. Almost weekly 1 or 2 people in these professions come. So hundreds of people every year. So they all have achieved what they want. It has helped them immensely in their careers and professions. And otherwise they have got good results. So no need for anyone to worry about ಇದು ನನಗೆ ಆಗುತ್ತಾ ಆಗಲ್ವಾ. ನಾನು ಹೇಳ್ತೀನಿ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಲ್ಲಿ ಏನು ಯೂಸ್ ಇಲ್ಲ. ಯು ಕಮ್, ಮೀಟ್ ಮೀ, ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್, ವಾಟ್ ವರ್ಕ್ಸ್, ವಾಟ್ ಡಸಂಟ್ ವರ್ಕ್, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ದೆನ್ ಇಫ್ ಯು ವಾಂಟ್ ಟು ಗೋ ಅಹೆಡ್, ಜಸ್ಟ್ ಗೋ ಅಹೆಡ್. Definitely from my side, the effort that I put into every case, because I believe that I put a part of my soul into my work. So that is the same for everyone. ಅದರಲ್ಲಿ ಕಾಂಪ್ರಮೈಸ್ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಫಾರ್ ಗೈಡಿಂಗ್
ಎಸ್ಥೆಟಿಕ್ ಡೆಂಟಿಸ್ಟ್ರಿ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಬಗ್ಗೆ ನೀವು ತಿಳ್ಕೊಂಡ್ರಿ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.